ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 398. ಪರಂತು ಯಾವ ಸಮೂಹಕ್ಕಾಗಿ ಪ್ರಕಾಶಿಸಲು ಪ್ರಯತ್ನಿಸುತ್ತಿರುವ ಪ್ರತಿಯೊಂದು ಸುವಾರ್ತಾ ಪ್ರಕಾಶದ ಸುಳ್ಳು ತೋರಿಕೆಯ ಸುಳ್ಳು ನಕ್ಷತ್ರಗಳು ಸಮೂಹಗಳು ಗ್ರಹಿಸುವ ಮಟ್ಟಕ್ಕೆ ಬೀಳುತ್ತಿವೆ. ಆಕಸ್ಮಿಕ ಸಂಯೋಗದಿಂದ ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 25 ಮತ್ತು 26ನೇ ವಚನದಲ್ಲಿ ಈ ಕಾಲದ ಇತರ ಸೂಚನೆಗಳನ್ನು ಸೂಚಿಸುತ್ತಾನೆ. ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಅಂದರೆ ಸಮಾಜಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ಘರ್ಜಿಸುವ ಸಮುದ್ರ ಮತ್ತು ಅಲೆಗಳು ವಿಶ್ರಾಂತಿರಹಿತ ಮನುಕುಲದ ಸಮೂಹವನ್ನು ಸಂಕೇತಿಸುತ್ತವೆ ಮತ್ತು ನಿಗ್ರಹಿಸಲ್ಪಟ್ಟಿದ್ದಾರೆ. ಆದರೆ ಸಮಾಜದ ನಿಯಮಗಳು ಮತ್ತು ನಿಬಂಧನೆಗಳಿಗೆ ಪೂರ್ಣವಾಗಿ ನಿಯಂತ್ರಣಕ್ಕೊಳಗಾಗಿಲ್ಲ. ಪ್ರತಿಯೊಬ್ಬರೂ ಈ ಘರ್ಜನೆಯನ್ನು ಕಳೆದ 20 ವರ್ಷಗಳಿಂದ ಆಲಿಸಿರುವರು. ಸಾಂದರ್ಭಿಕ ಬಿರುಗಾಳಿಯ ಸ್ಫೋಟಗಳು ಅಪ್ಪಳಿಸುವ ಅಲೆಗಳಂತೆ ಭಾರೀ ಅಲೆಗಳನ್ನು ಭೂಮಿಗೆ ವಿರುದ್ಧವಾಗಿ ಅಂದರೆ ಸಾಮಾಜಿಕ ಕ್ರಮಗಳು ನುಂಗಿಬಿಡಲು ಅರಸುತ್ತಿವೆ. ಒಂದು ಸಮಯಕ್ಕೆ ನಿಗ್ರಹಿಸಲ್ಪಟ್ಟ ಈ ಅಲೆಗಳು ತೂಕವನ್ನು ಮತ್ತು ಬಲವನ್ನು ಕೂಡಿಸಿಕೊಳ್ಳುತ್ತಾ ಮತ್ತು ಪ್ರವಾದನೀಯವಾಗಿ ತೋರಿಸುವಂತೆ ಕೆಲವು ವರ್ಷಗಳ ಸಮಸ್ಯೆಯಷ್ಟೇ. ಎಲ್ಲ ಬೆಟ್ಟಗಳು ಅಂದರೆ ರಾಜ್ಯಗಳು ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ಕೀರ್ತನೆ 46 1 ಮತ್ತು 2 ಅರಾಜಕತೆಯಲ್ಲಿ ಮುಳುಗಿ ಹೋದರು ಎಂದರ್ಥ. ಐಶ್ವರ್ಯದ ನಿಯಂತ್ರಣದಲ್ಲಿ ಇಲ್ಲದಿರುವ ಪ್ರತಿಯೊಂದು ವೃತ್ತಪತ್ರಿಕೆಯು ಸಮುದ್ರದ ಅವಿಶ್ರಾಂತ ವರ್ಗದ ಕೂಗನ್ನು ಘರ್ಜಿಸುತ್ತದೆ ಮತ್ತು ಇತರ ಪತ್ರಿಕೆಗಳು ಇಚ್ಛೆ ಇಲ್ಲದಿದ್ದರೂ ವಾರ್ತೆ ಬಿತ್ತರಿಸುವ ಸಲುವಾಗಿ ಘರ್ಜನೆಯ ಮಾರ್ದನಿಯನ್ನು ಕೊಡುತ್ತದೆ. ಹಾಗಾಗಿ ಹೋಲಿಕೆಯ ಶಾಂತಿಯ ಕಾಲದಲ್ಲಿ ಲೋಕಕ್ಕೆ ಅಂದರೆ ಸಮಾಜಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ಮತ್ತು ಜನರು ಸಮುದ್ರದ ಗರ್ಜನೆ ಮತ್ತು ಅವಿಶ್ರಾಂತಿಯು ಬಹಳ ಮಟ್ಟಿಗೆ ಗೊಡ್ಡು ಸಂಪ್ರದಾಯಗಳು ಮತ್ತು ಪಾದ್ರಿಗಳ ಅಧಿಕಾರ ಕ್ಷೀಣಿಸುವುದರಿಂದ ಎಂದು ಮನಗಂಡಾಗ ಮತ್ತು ಆಕಾಶದ ಶಕ್ತಿಗಳು ಅಂದರೆ ಪಂಥೀಯ ಸಿದ್ಧಾಂತ ಮತ್ತು ವ್ಯವಸ್ಥೆಗಳು ಹೆಚ್ಚು ಹೆಚ್ಚಾಗಿ ಕದಲುವುದನ್ನು ಕಂಡಾಗ ಅವರ ಹೃದಯಗಳು ಭಯ ಹಿಡಿದವರಾಗಿ ಲೋಕಕ್ಕೆ ಅಂದರೆ ಸಮಾಜಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾರೆ. ಆದರೆ ಪಂಥೀಯ ಸಿದ್ಧಾಂತ ಮತ್ತು ವ್ಯವಸ್ಥೆಗಳನ್ನು ಒಂದುಗೂಡಿಸುವಂತೆ ಮರುಸ್ಥಾಪನೆಗಾಗಿ ಶ್ರಮದಾಯಕ ಪ್ರಯತ್ನಗಳನ್ನು ನಡೆಯುತ್ತಿರುವುದು ಸ್ವಲ್ಪ ಕಾಲದವರೆಗೂ ಮಾತ್ರ ದೊಡ್ಡ ಅಂಶದಲ್ಲಿ ಯಶಸ್ವಿಯಾಗುತ್ತದೆ, ಏಕೆಂದರೆ ನಂತರದಲ್ಲಿ ಖಂಡಿತ ಸಂಪೂರ್ಣವಾಗಿ ವಿಘಟಿಸುತ್ತದೆ. ಆಗ ಅದೇ ಸಮಯದಲ್ಲಿ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಮನುಷ್ಯ ಕುಮಾರನ ಎರಡನೆಯ ಬರೋಣದ ರುಜುವಾತು ಅಥವಾ ಸಾಕ್ಷ್ಯ. ಸಂಪೂರ್ಣ ಪ್ರವಾದನೆ ಕೆಲವು ಪ್ರಶ್ನೆಗಳಿಗೆ ಉತ್ತರವಾಗಿ ಕೊಟ್ಟಿದೆ ಎಂಬ ಸತ್ಯವನ್ನು ನಾವು ಮರೆಯಬಾರದು. ಅದರಲ್ಲಿ ಒಂದು ಯಾವುದೆಂದರೆ, ಎರಡನೆಯ ಬರೋಣದಲ್ಲಿ ನೀನು ಪ್ರತ್ಯಕ್ಷನಾಗುವುದಕ್ಕೆ ಸೂಚನೆ ಏನು? ಕೆಲವರು ಮಾತ್ರವೇ ಆತ ಮೊದಲನೆಯ ಬರೋಣವನ್ನು ಗುರುತಿಸಿದರು ಎಂಬ ಸತ್ಯಾಂಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಅವರೂ ಸಹ ಈ ವಿಷಯದಲ್ಲಿ ಸಂಶಯಗಳನ್ನು ಭೀತಿಯನ್ನು ಬಹಳ ಕಾಲದವರೆಗೂ ಇಟ್ಟುಕೊಂಡಿದ್ದರು ಮತ್ತು ಆತನನ್ನು ಖಂಡಿತವಾಗಿ ಗುರುತಿಸುವುದು ಹೇಗೆ ಎಂಬುದನ್ನು ತಿಳಿಯಲು ಇಚ್ಛಿಸಿದರು. ಮೊದಲ ಆಗಮನದಲ್ಲಿ ಕರ್ತನು ತನ್ನನ್ನು ತೋರ್ಪಡಿಸಿಕೊಂಡನು. ಸೂಚನೆಗಳು ದೃಢೀಕರಿಸಿದವು ಆತನ ಅದ್ಭುತವಾದ ವಾಕ್ಯಗಳು ಮತ್ತು ಕಾರ್ಯಗಳು ಮತ್ತು ಸ್ನಾನಿಕ ಯೋಹಾನನ ಹೇಳಿಕೆಯಂತೆ ಆತನ ಎರಡನೆಯ ಬರೋಣದ ಬಗ್ಗೆ ಯಾವ ಸಂಕೇತವನ್ನು ಎದುರು ನೋಡಬೇಕು ಎಂಬುದೇ ಅವರ ಗುರುತರವಾದ ಪ್ರಶ್ನೆಯಾಗಿತ್ತು. ಕರ್ತನು ತನ್ನ ಜನರಿಗೆ ಸೂಕ್ತವಾದ ಮತ್ತು ತಕ್ಕ ಸೂಚನೆ ಇಲ್ಲದಂತೆ ಬಿಡುವವನಲ್ಲ ಎಂಬ ನಮ್ಮ ಕರ್ತನ ಉತ್ತರ ಅವರನ್ನು ಆಶ್ವಾಸಿಸಿತು. ಆದರೆ ಅದರ ಗುಣಲಕ್ಷಣಗಳ ಬಗ್ಗೆ ಆತನು ಏನೂ ನುಡಿಯಲಿಲ್ಲ. ಆಗ ಅದೇ ಸಮಯದಲ್ಲಿ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು